ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಲಾಸಿಪಾಳ್ಯ ಸಿನಿಮಾ ನಿನ್ನೆ ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸಿದೆ. ರಿಲೀಸ್ ಸಿನಿಮಾ ಯಾವ ಮಟ್ಟಕ್ಕೆ ಕ್ರೇಜ್ ಇತ್ತು ಅಂತ ಕೇಳಿದ್ರೆ, ಹೊಸ ಸಿನಿಮಾ ರಿಲೀಸ್ ಆದಾಗ ಯಾವ ಮಟ್ಟದಲ್ಲಿ ಕ್ರೇಜ್ ಇರುತ್ತೋ ಅದೇ ಮಟ್ಟದ ಕ್ರೇಜ್ ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ರಾಜಧಾನಿ ಬೆಂಗಳೂರಿನ ಮಾಗಡಿ ರಸ್ತೆ ಪ್ರಸನ್ನ ಚಿತ್ರಮಂದಿರದ ಮುಂಭಾಗದ ದೃಶ್ಯ. ಹೌಸ್ಫುಲ್ ಪ್ರದರ್ಶನ. ಮೊದಲ ದಿನ ಬೆಳಗ್ಗೆ 6 ಗಂಟೆಗೆ ಫ್ಯಾನ್ ಶೋ ಇತ್ತು. ಅದು ಮೊದಲೇ ಸೋಲ್ಡ್ ಔಟ್ ಆಗಿತ್ತು. ಬೆಳಗ್ಗೆ 10 ಗಂಟೆ ಪ್ರದರ್ಶನ ಏನಿದೆ, 10:30 ಪ್ರದರ್ಶನ, ಅದು ಫಾಸ್ಟ್ ಫೀಲಿಂಗಲ್ಲಿತ್ತು. ಕೊನೆ ಗಳಿಗೆಯಲ್ಲಿ ಅದು ಕೂಡ ಸೋಲ್ಡ್ ಔಟ್. ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಇದು ಬೆಳಗ್ಗೆ 6 ಗಂಟೆ ಪ್ರದರ್ಶನದ ದೃಶ್ಯ. ಪ್ರೇಕ್ಷಕರು ಏನು ಮಾಡಿದ್ರು ಗೊತ್ತಾ? ಡಿ ಬಾಸ್ ಪರದೆಗೆ ಬರ್ತಾ ಇದ್ದಂತೆ ಸ್ಕ್ರೀನನ್ನು ಫ್ರೀಸ್ ಮಾಡಿಸಿದ್ರು. ಅದಾದ ಬಳಿಕ ಕುಂಬಳಕಾಯನ್ನು ಹೊಡೆದು ಡಿ ಬಾಸ್ಗೆ ದೃಷ್ಟಿಯನ್ನು ತೆಗೆದರು. ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಭರ್ಜರಿಯಾದಂಥ ಪ್ರತಿಕ್ರಿಯೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಬೆಳಗ್ಗೆ 6:30 ಪ್ರದರ್ಶನಕ್ಕೆ ಸಿಕ್ಕಿದೆ. ಯಾವ ರೀತಿ ಇತ್ತು ಒಮ್ಮೆ ನೋಡ್ಕೊಂಬರೋಣ. ಏನು ಹೇಳ್ತೀಯ ಗುರು? ಬೆಳಗ್ಗೆ 6 ಗಂಟೆ ಪ್ರದರ್ಶನಕ್ಕೆ ಅಷ್ಟೇ ರೆಸ್ಪಾನ್ಸ್ ಇದ್ದಿದ್ದು ಅಂತ ಕೇಳಿದ್ರೆ ಇಲ್ಲ. 5ಕ್ಕೆ 5 ಪ್ರದರ್ಶನ ಕೂಡ ಸೋಲ್ಡ್ ಔಟ್. ಬೆಳಗ್ಗಿನ ಆಟ ಏನಿದೆ ಫ್ಯಾನ್ ಶೋ, ಇದು ಮೊನ್ನೆನೇ ಸೋಲ್ಡ್ ಔಟ್ ಆಗಿತ್ತು. 10:30 ಪ್ರದರ್ಶನ ಏನಿದೆ, ಇದು ನಿನ್ನೆ ಸೋಲ್ಡ್ ಔಟ್ ಆಗಿರೋದು. ಇರಲಿ, ವಿಚಾರ ಪಕ್ಕಕ್ಕೆ ಇಡೋಣ. ಒಟ್ಟಾರೆಯಾಗಿ ಮೊದಲ ದಿನವಂತೂ ಪ್ರಸನ್ನ ಚಿತ್ರಮಂದಿರದಲ್ಲಿ ಜನಜಾತ್ರೆ. ಮೊದಲ ದಿನ ಮಿಕ್ಕುಳಿದ ಪ್ರದರ್ಶನಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆ ಇತ್ತು, ಪ್ರೇಕ್ಷಕರು ಏನು ಹೇಳಿದರು, ಅದನ್ನು ಕೂಡ ಹೇಳ್ತೀವಿ. ಅದು ಮುಂದಿನ ಭಾಗದಲ್ಲಿ. ಇವತ್ತಿನ ಎಪಿಸೋಡಲ್ಲಿ ನೋಡಿ ಯಾವ ಮಟ್ಟಕ್ಕೆ ದರ್ಶನ್ ಅವರ ಅಭಿಮಾನಿಗಳಲ್ಲಿ ಜಮಾಯಿಸಿದ್ದಾರೆ ಅಂತ. ಪ್ರಸನ್ನ ಚಿತ್ರಮಂದಿರದಲ್ಲಿ ಇದೇ ಮೊದಲಲ್ಲ. ಈ ಹಿಂದೆ ತೆರೆ ಕಂಡಂಥ ಕರಿ ಆಗಿರ್ಬೋದು, ನವಗ್ರಹ ಆಗಿರ್ಬೋದು, ಎಲ್ಲ ಸಿನಿಮಾಗಳು, ದರ್ಶನ್ ಅವರ ಯಾವೆಲ್ಲ ಸಿನಿಮಾಗಳು ರಿಲೀಸ್ ಆಗಿದೆಯೋ ಎಲ್ಲ ಸಿನಿಮಾಗಳಿಗೂ ಕೂಡ ಭರ್ಜರಿಯಾದಂಥ ಪ್ರತಿಕ್ರಿಯೆ. ಇದೀಗ ಕಲಾಸಿಪಾಳ್ಯ ಸಿನಿಮಾದ ಸರದಿ. ಹೌಸ್ಫುಲ್ ಪ್ರದರ್ಶನ. ಇರಲಿ, ವಿಚಾರ ಪಕ್ಕಕ್ಕಿಡೋಣ. ದರ್ಶನ್ ಅವರ ಸಿನಿಮಾ ಅಂತ ಹೇಳಿದ ಕೂಡಲೇ ಅದು ಹೌಸ್ಫುಲ್ ಅಂತ ಹೇಳಿದ್ರೆ ಅಚ್ಚರಿ ಪಡಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ದರ್ಶನ್ ಅವರಿಗೆ ಅತಿ ಹೆಚ್ಚು ಅಭಿಮಾನಿ ಬಳಗ ಇದೆ. ಹೀಗಾಗಿ ದರ್ಶನ್ ಅವರ ಸಿನಿಮಾಗಳು ಹೌಸ್ಫುಲ್ ಆಗೇ ಆಗುತ್ತೆ. ಇನ್ನು ಪ್ರಸನ್ನ ಚಿತ್ರಮಂದಿರ ಅಂತ ಹೇಳಿದ್ರೆ ದರ್ಶನ್ ಅವರ ಅಭಿಮಾನಿಗಳು ಅಂದ್ರೆ ತವರು ಮನೆ ಇದ್ದಂಗೆ. ದರ್ಶನ್ ಅವರ ಪ್ರತಿ ಸಿನಿಮಾಗಳು ಇಲ್ಲಿ ಬರುತ್ತೆ. ಪ್ರತಿ ಸಿನಿಮಾಗಳು ಮೇನ್ ಥಿಯೇಟರ್ಗಿಂತ ಇಲ್ಲಿಯೇ ಹೆಚ್ಚಿನ ಕ್ರೌಡ್ ಇರೋದು ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಅದೇನೇ ಇರಲಿ, ನೀವು ಈ ಸಿನಿಮಾವನ್ನು ಫ್ಯಾನ್ ಶೋನಲ್ಲಿ ಪ್ರಸನ್ನ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಿದರೆ ಕಾಮೆಂಟ್ ಮೂಲಕ ತಿಳಿಸಿ. ಇಲ್ಲವಾಗಿದ್ದರೆ ನೀವು ಯಾವ ಚಿತ್ರಮಂದಿರದಲ್ಲಿ ಈ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದೀರಿ ಅದನ್ನು ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ಎಪಿಸೋಡ್ನಲ್ಲಿ ಪ್ರಸನ್ನ ಚಿತ್ರಮಂದಿರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಪ್ರಸ್ತುತಪಡಿಸ್ತೀವಿ. ನಮಸ್ಕಾರ.